ನೀನು ಒಂದಾದ ಮೇಲೆ ಹೀಗೆ ಯಾವ ಅಂಜು ಅಳುಕು ಇಲ್ಲದೆ ನಾನು ನೀನು ಒಂದಾದ ಮೇಲೆ ಇನ್ಯಾಕೆ ಜಗದ ಚಿಂತೆ ಅಂತ ಪರಸ್ಪರ ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಇರುವ ಇವರು ಅನುಷಾ ಹಾಗೂ ಅನಿಲ್ ಅಂತ. ಅನುಷಾಗೆ 22 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ನಿವಾಸಿ. ಇನ್ನು ಅನಿಲ್ದು ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುರುಬಚ್ಚನಪಡೆ ನಿವಾಸಿ. ಅನಿಲ್ ಅತ್ತೆಯ ಮಗಳೇ ಅನುಷಾ. ಒಂದೇ ಜಾತಿ ಒಂದೇ ಸಮುದಾಯ ಆಗಿದ್ರೂ ಇಬ್ಬರ ಪ್ರೀತಿಗೆ ಅನುಷಾ ಮನೆಯಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಬೇರೊಬ್ಬ ಸಂಬಂಧಿಯ ಜೊತೆ ಅನುಷಾಗೆ ಮದುವೆ ಮಾಡಲು ತಯಾರಿ ಮಾಡಿದ್ರು. ಇದರಿಂದ ಬೆದರಿದ ಅನುಷಾ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದ ತನ್ನ ಮಾವ ಅನಿಲ್ನನ್ನ ಚಿಕ್ಕಬಳ್ಳಾಪುರಕ್ಕೆ ಕರೆಸಿಕೊಂಡು ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಮದುವೆ ಮಾಡಿಕೊಂಡಿದ್ದಾಳೆ. ಇದಕ್ಕೆ ಆಕೆಯ ಮನೆಯವರ ತೀವ್ರ ವಿರೋಧ ವ್ಯಕ್ತವಾದ ಕಾರಣ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಅನುಷಾ ಅಂತ, ನಾನು ಅನಿಲ ಅಂತ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಒಪ್ಪಿಸಿ ಮದುವೆ ಮಾಡ್ಕೊಂಡು ಅಂದ್ಕೊಂಡಿದ್ವಿ. ಆದರೆ ಅವ್ನು ಕೆಟ್ಟವನು ಬೇಡ ಅಂತ ಅವರು ಬೇಡ ಅಂದರು. ನಾನಿಲ್ಲ ಅವನೇ ಮಾಡ್ಕೊತೀನಿ, ಮಾಡಿ ಚೆನ್ನಾಗಿರ್ತೀವಿ ಅಂತ ಹೇಳಿದೆ. ಬಟ್ ಅವ್ರು ಒಪ್ಪಲಿಲ್ಲ. ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಮಾಡ್ಕೊ ಅಂತ ಹೇಳಿದ್ರು. ಅವರು ನಾನು ಹೊಡೆದ್ರು. ಮರೆತು ಬಿಡು, ನಾವು ಬೇರೆಯವ್ರು ಮಾಡ್ತೀವಿ 2 ಇಯರ್ಸ್ ಆದಮೇಲೆ ಅಂದರು. ಬಟ್ ನನ್ನ ಕೈಲಿ ಆಗಲಿಲ್ಲ. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಆಗಿಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ, ನಾನು ಕರ್ಕೊಂಡೋಗಿ ಮದುವೆ ಮಾಡ್ಕೊತ ನಾನೇ ಕರೆದಿದ್ದು. ಅದರಿಂದ ಬಂದಿದ್ದವನು. ಇಲ್ಲ ಆಗಲ್ಲ, ಟೈಮ್ ಸಾಲಿಲ್ಲ ಅಂದಿದ್ದ. ಇಲ್ಲ ನನ್ನ ಕೈಲಿ ಆಗ್ತಿಲ್ಲ, ಟಾರ್ಚರ್ ಆಗ್ತಿದೆ ಬಾ ಅಂತ ಕರೆದಿದ್ದಕ್ಕೆ ಟೈಮ್ ತೊಗೊಂಡು ಬಂದು ಈ ಥರ ಮಾಡ್ಕೊಂಡಿದ್ದೀವಿ, ಮದುವೆ ಮಾಡ್ಕೊಂಡಿದ್ದೀವಿ. ಇಲ್ಲೇ ಎಲ್ಲೋ ಬೆಂಗಳೂರು ದೇವಸ್ಥಾನ ಒಂದು ಹತ್ರ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೇಲಿ ಒಪ್ತಿಲ್ಲ. ಅವರು ಗೊತ್ತಿದ್ದು ಹೋಗಿ ಗುಡಿಬಂಡೆಯಲ್ಲಿ ಮಿಸ್ಸಿಂಗ್ ಕೇಸ್ ಅಂತ ಇಟ್ಟಿದ್ದಾರೆ. ಬಟ್ ಅದು ಏನು ಹೇಳ್ಬೇಕಾಗ್ತಿಲ್ಲ, ತಪ್ಪು ಕೇಸ್ ಅಂತ. ಮನೇಲಿ ಹೇಳಿದ್ದೀವಿ, ಗೊತ್ತು ಅವ್ರಿಗೆ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಬಟ್ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಮಿಸ್ಸಿಂಗ್ ಕೇಸ್ ಇಟ್ಟಿದ್ದಾರೆ. ಅದೇ ಹೇಳ್ತೀನಿ, ಮದುವೆ ಮಾಡ್ಕೊಂಡಿದ್ದೀವಲ್ಲ, ನಮ್ಮ ಅಣ್ಣ ಬಂದ್ಬಿಟ್ಟು ಬೇಡ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ನಾನು ಇಷ್ಟಪೂರ್ವಕ ಮಾಡ್ಕೊಂಡಿದ್ದೀನಿ. ನಾನು ಅದನ್ನೇ ಹೇಳ್ತೀನಿ. ಸ್ವಲ್ಪ ಭಯ ಇದೆ. ಏನೇನು ಹಂಗೆ ಮಾಡ್ಕೊಂಡ್ರೆ ಹೊಡಿತೀವಿ, ಆ ಥರ ಏನೇನು ಮಾಡ್ತೀವಿ ಅಂತ ಸ್ವಲ್ಪ ನಮ್ಗೆ ರಕ್ಷಣೆ ಬೇಕಾಗಿದೆ ಪೊಲೀಸರಿಂದ ಅಷ್ಟೇ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುರುಬಚ್ಚನಪಡೆ ನಿವಾಸಿ ಅನಿಲ್ ಹೈದರಾಬಾದ್ನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಆದರೆ ವಿದ್ಯಾಭ್ಯಾಸ ಕೇವಲ 8ನೇ ತರಗತಿ. ಇನ್ನು ಅನುಷಾ BCom ಪದವಿದ್ದಾರೆ. ಇದರಿಂದ ಆಕೆಯ ಮನೆಯಲ್ಲಿ ಅನಿಲ್ ಜೊತೆ ಮದುವೆ ಮಾಡಲು ಒಪ್ಪಿಲ್ಲ. ಆದರೂ ಪೋಷಕರ ತೀವ್ರ ವಿರೋಧದ ನಡುವೆ ಈ ಲವ್ ಬರ್ಡ್ಸ್ ಸಪ್ತಪದಿ ತುಳಿದಿದ್ದು ತಮ್ಮ ಪಾಡಿಗೆ ತಮ್ಮನ್ನ ಬಿಟ್ಟು ಬಿಡುವಂತೆ ಮನವಿ ಮಾಡಿದ್ದಾರೆ. 2 ವರ್ಷದಿಂದ ಲವ್ ಮಾಡ್ತಾಯಿದ್ರಿ. 3 ಮಂತ್ಸ್ 4 ಮಂತ್ಸ್ ಬ್ಯಾಕ್ ಅವ್ರ ಮನೆಯಲ್ಲಿ ಗೊತ್ತಾಯಿತು. ಸ್ವಲ್ಪ ಫೋಟೋಸ್ ಎಲ್ಲ ಸಿಕ್ತು ಅವ್ರಿಗೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿ ಸೈಡಿಂದ ಅವ್ರನ್ನ ಕಳಿಸ್ದೆ. ಅವರು ಕೊಡಲ್ಲ ಅಂದರು. ಸರಿ ಅಂತ ಇನ್ನೊಂದು ಸಲ ಅವರು ನಮ್ಮ ಫೋಟೋಸ್ ಎಲ್ಲ ಸಿಕ್ಕಿದವಾಗ ಕಾಲ್ ಮಾಡಿ ವಾರ್ನಿಂಗ್ ಕೊಟ್ಟರು. ಅವಾಗಲೂ ಕೇಳ್ಕೊಂಡೆ, ಚೆನ್ನಾಗಿ ನೋಡ್ಕೊತೀನಿ ಕೊಡಿ ಅಂತ ಕೇಳ್ಕೊಂಡೆ. ಆಮೇಲೆ ಹುಡುಗಿನ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ಲು, ಅದೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಅವ್ರು ಊರಿಗೆ ಕರ್ಕೊಂಡು ಹೋಗ್ಬಿಟ್ರು, ಬೀಚಗಾನಹಳ್ಳಿ. ಅವ್ರ ಊರಿಗೆ ಕರ್ಕೊಂಡೋಗಿ ಸ್ವಲ್ಪ ದಿವಸ ಹೊಡೆಯೋದು ಅದು ಇದು ಮಾಡ್ತಿದ್ರು. ಆಮೇಲೆ ಆ ಹುಡುಗಿ ನನ್ನ ಕಾಂಟ್ಯಾಕ್ಟ್ ಮಾಡೋದು, ಈ ಥರ ನೀನು ಬಂದಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಈ ಥರ ಹೇಳ್ತಿದ್ಲು. ಸರಿ ಆಯಿತು ಅಂತ ಲಾಸ್ಟ್ ಮಂತ್ ಒಂದು ಸಲ ಹಿಂಗೆ ಹೇಳಿದ್ಲು. ಆಮೇಲೆ ಈ ವೀಕಲ್ಲೂ ಒಂದು ಸಲ ಲಾಸ್ಟ್ ವೀಕಲ್ಲಿ ಹೇಳಿದ್ಲು ಈ ಥರ ಅಂತ. ಸರಿ ಆಯಿತು ಅಂತ ನೆನ್ನೆ ಬಂದೆ ಅವ್ರ ಊರಿಗೆ ಹೋದೆ. ಆ ಹುಡುಗಿನೇ ಹೋದೆ, ಕರ್ಕೊಂಡೋಗಿ ಬ್ಯಾಂಗ್ಳೂರು ಸೈಡ್ ಒಂದು ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬಂದೆ. ಈಗ ಅತ್ತೆ ಮಗಳೇ ಅಲ್ವಾ, ನಿಮಗೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಅವರಿಗೆ ಅವ್ರ ರಿಲೇಟಿವ್ಸಲ್ಲಿ ಯಾರೋ ಹುಡುಗನಿಗೆ ಕೊಡಬೇಕು ಅಂದ್ಕೊಂಡಿದ್ರು. ಆ್ಯಕ್ಚುಲಿ ಅವರು ತುಂಬ ದಿವಸದಿಂದ ಅವ್ರ ಅತ್ತೆ ಮಗಾಗಿ ಯಾರಿಗೋ ಕೊಡಬೇಕು ಅಂದ್ಕೊಂಡಿದ್ರು. ಬಟ್ ಈ ಹುಡುಗಿ ನನ್ನ ಇಷ್ಟಪಟ್ಟಿರೋದ್ರಿಂದ ಈ ಥರ ಈಗ ಭಯ ಯಾಕೆ ಪೊಲೀಸರು ಮೊರೆ ಹೋಗ್ತಾರೆ? ಅವರು ಏನೋ ಹೊಡಿತೀನಿ, ಸಾಯಿಸ್ತೀನಿ ಈ ಥರ ಬೆದರಿಸ್ತಿದ್ದರು. ಅದಕ್ಕೆ ಪೊಲೀಸವ್ರ ಹತ್ರ ಬಂದು ಹೆಲ್ಪ್ ಕೇಳೋಣ ಅಂತ ಬಂದು.
ಇನ್ನು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನವ ಜೋಡಿಯನ್ನ ಗುಡಿಬಂಡೆ ಠಾಣೆಗೆ ಕಳುಹಿಸಿದ್ದು ಅಲ್ಲಿ ಸ್ವಯಂ ಹೇಳಿಕೆ ದಾಖಲಿಸಿದ ಜೋಡಿ ಹನಿಮೂನಿನತ್ತ ಮುಖ ಮಾಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.